ಏನಾಯ್ತಪ್ಪ? ನಮಗೆ ಅರ್ಜೆಂಟ್ ಇರುವಾಗಲೇ ಎಲ್ಲರೂ ಬ್ಯುಸಿ ಇರ್ತಾರೆ, ಯಾರು ಫೋನಿಗೆ ಸಿಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಸರಿ ಮಾಡೋದಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಿ. ಬರೀ ಬೇರೆ ತನ್ನ ಕಣ್ಣಿಂದ ಇದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ನಾವು ಇಲ್ಲೇ ಇದ್ರೆ ನಮ್ಗೆ ಹುಡುಗಾಲ ಇಲ್ಲ, ಯಾವುದಾದ್ರೂ ಬೇರೆ ಏರಿಯಾಗೆ ಹೋಗ್ಬಿಡೋಣ ಅಂತಿದ್ದಾಳೆ. ಅದಕ್ಕೆ ನೀವೇನು ಹೇಳಿದ್ರಿ ಅಪ್ಪ? ಹಾಗೆ ಮಾಡೋಣವಾ? ಅದು ಹೇಗಾಗುತ್ತೆ ಅದಿತಿ? ನಾವಿಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದೀವಿ, ಈಗ ಒಂದು ವಾರದಲ್ಲಿ ಜಾಗ ಖಾಲಿ ಮಾಡ್ತೀವಿ ಅಂದರೆ ಓನರು ಅಡ್ವಾನ್ಸ್ ವಾಪಸ್ ಕೊಡೋಲ್ಲ. ಕೊಟ್ಟರು ಅದು ಇದು ಅಂತ ಕಟ್ ಮಾಡಿ ನಮ್ಮ ಕೈಗೆ ಕಡಿಮೆ ಸಿಗುತ್ತೆ. ನಾವು ಬೇರೆ ಕಡೆ ಹೋದರೂ ಅಲ್ಲೂ ಅಡ್ವಾನ್ಸ್ ಕೊಡಬೇಕು. ಅದನ್ನು ಹೊಂದಿಸೋದು ಈ ಹೋರಾಟಕ್ಕಿಂತ ಕಷ್ಟ ಅಲ್ವಾ? ಆಮೇಲೆ ಇಲ್ಲಿ ಹಾಕಿರೋ ದುಡ್ಡೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ಬಿಡುತ್ತೆ. ಆದ್ರೆ ಇಲ್ಲಿರೋರು ಬದುಕಕ್ಕೆ ಬಿಡ್ತಿಲ್ವಲ್ಲಪ್ಪ. ಪ್ರತಿದಿನ ಈ ಕಾಟ ಕೊಟ್ರೆ ಹೇಗ್ ವ್ಯಾಪಾರ ಮಾಡೋದು? ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಆದ್ರೆ ಜೀವನ ಮುಂದುವರಿಲೇಬೇಕು. ಇದಕ್ಕೆ ಪರಿಹಾರ ಸಿಗೋದೇ ಇಲ್ಲ ಅಂತ ಆದ್ರೆ ಆಗ ಬೇರೆ ದಾರಿ ನೋಡ್ಬೇಕಾಗತ್ತೆ. ನಾನು ಯಾವ್ದಾದ್ರೂ ಪ್ರೈವೇಟ್ ಬಸ್ನಲ್ಲಿ ಕಂಡಕ್ಟರ್ ಕೆಲಸ ಸಿಗುತ್ತಾ ಅಂತ ನೋಡ್ತೀನಿ. ಬೇಡಪ್ಪ, ಆ ತರ ನಿರ್ಧಾರ ಮಾತ್ರ ಮಾಡಬೇಡಿ. ಪ್ರೈವೇಟ್ ಬಸ್ಗಳಲ್ಲಿ ದುಡ್ಡು ತುಂಬಾ ಕಮ್ಮಿ ಸಿಗುತ್ತೆ ಅನ್ಸುತ್ತೆ. ಒದ್ದಾಟ ಜಾಸ್ತಿ, ಆದ್ರೆ ಅದಕ್ಕೆ ಸಂಬಳ ಕಮ್ಮಿ. ಈ ವಯಸ್ಸಲ್ಲಿ ಅದೆಲ್ಲ ಆಗೋ ಕೆಲಸ ಅಲ್ಲ ಅಪ್ಪ. ಈ ಕ್ಷಣಕ್ಕೆ ನಾನು ಕತ್ತಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ಕಂದ. ಹಾಗಂತ ನಾನು ಕೈ ಚೆಲ್ ಕೂತಿಲ್ಲ. ನಾನು ಯಾವ ಕೆಲಸ ಮಾಡೋದಕ್ಕೂ ತಯಾರಿದ್ದೀನಿ. ಮೈಯಲ್ಲಿ ಇನ್ನೂ ಒಂದಷ್ಟು ಕಸು ಬಾಕಿ ಉಳಿದಿದೆ. ಒಂದೇ ಒಂದು ಸಣ್ಣ ಬೆಳಕಿನ ಕಿರಣ ಕಂಡ್ರು ಸಾಕು, ನಾವು ಆ ಕಡೆ ಹೋಗ್ಬಿಡೋಣ. ಅಪ್ಪ ಇಲ್ಲಿ ನೋಡಿ, ಅಂಜು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ರಿಪ್ಲೈ ಬಂದಿದೆ. ನಿಜಾನ ಅದಿತಿ? ಇಷ್ಟು ಬೇಗ ಅವ್ರಿಗೆ ವಿಷಯ ತಲುಪಿಬಿಡ್ತಾ? ಹೌದು ಅಪ್ಪ, ನಮ್ಮ ಅಂಜು ತುಂಬಾ ಬ್ರಿಲಿಯಂಟ್. ಇವಳು ಮುನ್ಸಿಪಾಲಿಟಿ ಪೇಜ್ಗೂ ಟ್ಯಾಗ್ ಮಾಡ್ಬಿಟ್ಟಿದಾಳಪ್ಪ. ಇದು ನೋಡಿದವರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಆ ಕಸನ ಎತ್ತಿಸ್ತೀವಿ ಅಂತ ರಿಪ್ಲೈ ಮಾಡಿದ್ದಾರೆ. ಸಿಸ್ಟಮಲ್ಲಿ ಕೆಲವು ಆಪ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಎಂಪ್ಲಾಯೀಸ್ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಹೊಸ ಸಿಸ್ಟಮ್ ತರಬೇಕು ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಆಡಿಟ್ ಆದಾಗ ಯಾವ್ಯಾವ ಇಶ್ಯೂಸ್ ಕ್ಲಿಯರ್ ಆಗಿರ್ಲಿಲ್ವೋ ಅದನ್ನೇ ಡೀಲ್ ಮಾಡ್ತಾ ಇದ್ದೀನಿ. ಗುಡ್. ನಮ್ಮ ಪರ್ಸನಲ್ ಕ್ರೈಸಿಸ್ ಮಧ್ಯೆ ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ಐ ಆಮ್ ಸೋ ಪ್ರೌಡ್ ಆಫ್ ಯು. ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಮಧ್ಯೆ ಸಣ್ಣ ಗೆರೆ ಮಾತ್ರ ಇರೋದು ವೇದಾಂತ್. ಈ ಕಡೆಯಿಂದ ಆ ಕಡೆ ಕಾಲಿಡಬಾರ್ದು, ಆ ಕಡೆಯಿಂದ ಈ ಕಡೆ ಕಾಲಿಡಬಾರ್ದು, ಅಷ್ಟೇ. ಇದನ್ನ ನಾನು ನಿನ್ನಿಂದಾನೇ ಕಲ್ತಿರೋದು. ಈ ಅಮ್ಮು, ನಿನ್ ಫೋನ್ಗೆ ಏನೇ ಆಗಿದೆ? ಸದ್ಯಕ್ಕೆ ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ನನ್ನ ಫೋನ್ ಚೆನ್ನಾಗಿದೆ ಅಣ್ಣ. ಚಿಕ್ಕಪ್ಪ ಚಿಕ್ಕಮ್ಮ ಪದೇ ಪದೇ ಕಾಲ್ ಮಾಡ್ತಿದಾರಂತೆ. ನಿನ್ ಕಾಲೇ ಪಿಕ್ ಮಾಡ್ತಿದ್ವಂತೆ. ಧ್ರುವ ಈಗ ಫೋನ್ ಮಾಡಿದ್ದ. ಹೌದಾ? ತುಂಬಾ ಮಿಸ್ ಕಾಲ್ಸ್ ಇದೆ ವೇದಾಂತ್. ಇವ್ರು ಯಾಕೆ ಎಷ್ಟು ಸತಿ ಕಾಲ್ ಮಾಡಿದ್ದಾರೆ? ವಾಪಸ್ ಕಾಲ್ ಮಾಡೋ ವಿಷಯನೂ ಗೊತ್ತಾಯ್ತು ಅಮ್ಮು. ಮೆಸ್ನಲ್ಲಿ ಹೋದ್ಸಲ ಬಂದು ಯಾರೋ ರೋಡಿಗಳು ಗಲಾಟೆ ಮಾಡಿದ್ರಂತಲ್ಲ, ಅವ್ರ ಕಡೆಯವ್ರು ಬಂದು ಮೆಸ್ ಮುಂದೆ ಕಸ ಹಾಕೋಗಿದ್ರಂತೆ. ಅದರಿಂದ ಮೆಸ್ಸಿಗೆ ಬಂದಿದ್ದ ಕಸ್ಟಮರ್ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದ್ರಂತೆ. ಆಮೇಲೆ ನಮ್ಮ ಅಂಜಲಿ ಮುನ್ಸಿಪಲ್ ಕಮಿಷನರ್ಗೆ ಮೆಸೇಜ್ ಮಾಡಿದ್ಮೇಲೆ ಅವರು ಕಸ ತೆಗಿಸ್ತೀನಿ ಅಂತ ಹೇಳಿದ್ರಂತೆ. ಏನಣ್ಣ ಇದೆಲ್ಲ? ಅವ್ರೇನು ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ದರಿದ್ರದವರು. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ. ರಾಜಣ್ಣ ಏನಾದರೂ ಕಾಲ್ ಮಾಡಿದ್ರಾ? ಈಗೆಲ್ಲ ಸರಿ ಹೋಗಿದೆ ಅಂತೆ ಅಮ್ಮ. ಅದಕ್ಕೆ ಸಂಬಂಧಪಟ್ಟಿರೋ ಅಥಾರಿಟೀಸ್ ಅವರು ಕಸನ ಕ್ಲಿಯರ್ ಮಾಡಿಸಿದಾರಂತೆ. ಆದ್ರೂ ಒಂದ್ಸಲ ಕಾಲ್ ಮಾಡೋ ಅಮೂಲ್ಯ. ಇಫ್ ನೀಡೆಡ್ ಕಮಿಷನರ್ ಹತ್ರ ನಾನು ಮಾತಾಡ್ತೇನೆ. ಅವ್ರು ನನಗೆ ಚೆನ್ನಾಗಿ ಪರಿಚಯ. ಹಲೋ ಮಾ, ರೌಡಿಗಳು ಬಂದು ಗಲಾಟೆ ಮಾಡಿದ್ದಾರಂತಲ್ಲಮ್ಮ?
ಸಾರಿ ಮಾ, ನನ್ನ ಮೊಬೈಲ್ ಸೈಲೆಂಟಲ್ಲಿತ್ತು, ಗೊತ್ತೇ ಆಗಲಿಲ್ಲ. ಈಗ ಅಲ್ಲೆಲ್ಲ ಓಕೆನಾ? ಏನು ತೊಂದರೆ ಇಲ್ಲ ತಾನೇ? ಹೌದಾ, ತೆಗ್ಸ್ತಾರಂತ? ಬೇಕಿದ್ರೆ ನಾನು ಈಗಲೇ ಹೊರಟು ಬರ್ತೀನಿ, ಬರಲಾ? ಬೇಡವಾ? ಸರಿಮಾ, ಆಯಿತು, ಹುಷಾರು. ಏನಾಗಿದೆ ಅಂತ ಅಮೂಲ್ಯ? ನೀನು ಹೊರಡ್ಬೇಕಾ? ಹೊರಡು, ಇಟ್ಸ್ ಓಕೆ. ಬೇಕಾದ್ರೆ ನಾನು ಬರ್ತೀನಿ. ಬೇಡ ವೇದಾಂತ್, ಕಸ ತೆಗಿಸ್ತೀವಿ ಅಂತ ಹೇಳಿದಾರಂತೆ. ಅಥಾರಿಟೀಸ್ ಬರ್ತಿದಾರಂತೆ, ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರು. ಥ್ಯಾಂಕ್ ಗಾಡ್. ಅಟ್ಲೀಸ್ಟ್ ದೊಡ್ಡ ಲೆವೆಲ್ಗೆ ಕನೆಕ್ಟ್ ಮಾಡಿ ಮಾತಾಡಿದ್ರಲ್ಲ. ಅದನ್ನೆಲ್ಲ ಅಂಜು ಮಾಡಿದ್ಲಂತೆ. ವಿಡಿಯೋ ವೈರಲ್ ಆಗುತ್ತಲ್ವಾ, ಅಂಜು ಅದನ್ನೇ ಯೂಸ್ ಮಾಡ್ಕೊಂಡಿದ್ದಾಳೆ, ಚೆನ್ನಾಗಿ ತಲೆ ಓಡಿಸಿದ್ದಾಳೆ. ಗುಡ್. ಸುಮ್ಮನೆ ಸ್ಕೂಲಿಗೆ ಹೋಗಿ ಮಾರ್ಕ್ಸ್ ತೆಗೆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಅವಳಿಗೆ ಪುಸ್ತಕದ ಹುಳ ಅಂತಿದ್ವಿ. ಇವತ್ತು ಅವಳು ಎಷ್ಟು ದೊಡ್ಡ ಕೆಲಸ ಮಾಡಿದ್ಲು. ನಂಗೆ ಅವ್ರ ತುಂಬ ಖುಷಿ ಆಗ್ತದೆ. ಅವಳ ಬಗ್ಗೆ ಖುಷಿ ಪಡೋ ವಿಚಾರನ ಇಷ್ಟು ಬೇಜಾರಾಗಿ ಯಾಕೆ ಹೇಳ್ತಿದ್ಯಾ? ಈಗೇನೋ ಸಾಲ್ವ್ ಆಯಿತು ವೇದಾಂತ್. ಆ ಮುಟ್ಟಾಳ್ರು ಮತ್ತೆ ಬಂದು ನಕರ ಮಾಡಿದ್ರೆ ಅಂತ ಚಿಂತೆ ಆಗ್ತಿದೆ. ಅವ್ರು ಮತ್ತೆ ಬರೋದಿಲ್ಲ ಅಮೂಲ್ಯ. ಬಂದ್ರೆ ನಾನು ಬರ್ತೇನೆ. ಒಂದ್ಸಲ 2 ಸಲ ಚಂದ, ಅದು ಪದೇ ಪದೇ ರಿಪೀಟ್ ಆಗ್ತಿದೆ ಅಂತಂದ್ರೆ ಅವರು ತಕ್ಕ ಪಾಠನ ನಾನು ಕಲಿಸ್ತೇನೆ. ಇನ್ನೊಂದ್ಸಲ ಅವ್ರ ಮೆಸ್ ಕಡೆ ಯಾವುದೇ ಕಾರಣಕ್ಕೂ ಮುಖ ಹಾಕೋದಿಲ್ಲ. ಒಂದ್ ವೇಳೆ ಹಾಕಿದ್ರೆ ಅವ್ರ ಮನೆ ಕಡೆ ಮುಖ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೊರಗಡೆ ಯಾರಿದ್ದೀರಾ? ಹಾಂ, ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಅಂಜಲಿ ಅಂದ್ರೆ ಯಾರು? ನನ್ನ ಮಗಳು. ಹಾಂ, ಇವಳೇ. ನಿಮ್ಮ ಮಗಳ? ಕಮಿಷನರ್ ಪೇಜ್ಗೆ ವಿಡಿಯೋ ಟ್ಯಾಗ್ ಮಾಡಿದ್ದು ಇವಳೇನಾ? ಹೌದು ಸರ್, ಇವಳೇ. ನೋಡಿ ಎಂಥ ಕೆಲಸ ಮಾಡಿದ್ದಾರೆ ಅಂತ. ಹೀಗೆ ಮಾಡಿದ್ರೆ ನಾವಿಲ್ಲಿ ಕ್ಯಾಂಟೀನ್ ನಡೆಸೋದಾದ್ರೂ ಹೇಗೆ ಹೇಳಿ? ಯೋಚನೆ ಮಾಡಿಬಿಡಿ ಸರ್, ನಾವು ಇಲ್ಲಿಂದ ಕಸ ಎಲ್ಲ ತಗೊಂಡು ಹೋಗ್ತೀವಿ. ಆದರೆ ನೆಕ್ಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ. ನಾನು ಫೋನ್ ನಂಬರ್ ಕೊಡ್ತೀನಿ, ನನ್ನ ನಂಬರ್ ತಗೊಳ್ಳಿ, ಇದಕ್ಕೆ ಕಾಲ್ ಮಾಡಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್. ನಾನು ನಿಮ್ಮ ಆಫೀಸಿಗೆ ಬಂದಿದ್ದೆ, ಅಲ್ಲೇನು ಪ್ರಯೋಜನ ಆಗಲಿಲ್ಲ. ಕಡೆಗೆ ಇವಳು ಫೋನ್ ಕೆಲಸ ಮಾಡ್ತು ನೋಡಿ. ಎಲ್ಲ ರಜದಲ್ಲಿದ್ದಾರೆ ಸರ್. ಹಾಗೆಯೇ ನಾವು ಬಂದು ನಿಮ್ಮ ಪ್ರಾಬ್ಲಮ್ನ ಅಟೆಂಡ್ ಮಾಡಿ ಅದನ್ನು ಸಾಲ್ವ್ ಮಾಡಿದ್ದೀವಿ ಅಂತಲೂ ಒಂದು ವಿಡಿಯೋ ಹಾಕ್ಬಿಡಮ್ಮ. ನಿನ್ನ ವಿಡಿಯೋ ನೋಡಿ ನಮ್ಮ ಪೇಜಲ್ಲಿದ್ದ ಜನ ಮೊದಲು ಅಟೆಂಡ್ ಮಾಡಿ ಇದನ್ನು ಸಾಲ್ವ್ ಮಾಡಿ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾರೆ. ರೆಸ್ಪಾಂಡ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಕಲ್. ನಾನು ಈಗಲೇ ವಿಡಿಯೋ ಮಾಡಿ ನೀವು ಕೆಲಸ ಮಾಡ್ತಿರೋದನ್ನು ತೋರಿಸಿ ಈಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ. ಸರಿನಮ್ಮ, ಸಂತೋಷ. ಏಯ್ ಬನ್ರ, ಇಲ್ಲಿ ಕಸ ಕ್ಲೀನ್ ಮಾಡಿ. ಹೆಂಗೆ ನಮ್ಮ ಪವರು? ನೀನು ಬರೀ ಪುಸ್ತಕದ ಹುಳು ಅಲ್ಲ ಅಂತ ಖಾತ್ರಿ ಮಾಡಿಬಿಟ್ಟೆ. ವಿದ್ಯೆ ಬರೀ ಕಲಿಯೋದಕ್ಕಲ್ಲ, ಅದನ್ನು ಉಪಯೋಗಿಸೋದಕ್ಕೂ ಗೊತ್ತಿರಬೇಕು ಅಂತ ನೀನು ತೋರಿಸ್ಬಿಟ್ಟೆ. ಎಷ್ಟು ದೊಡ್ಡ ಸಮಸ್ಯೆನ ಎಷ್ಟು ಸಲೀಸಾಗಿ ಪರಿಹಾರ ಮಾಡಿಬಿಟ್ಟೆ. ನನಗೆ ನಿನ್ನ ನೋಡಿದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ. ಫೋನ್ ಕಡೆ ಅಲ್ಲೇ ಹೀರೆ, ನಾನು ಬಂದೆ. ಹಲೋ. ಏನ್ ಮಂಜಣ್ಣ, ಎಲ್ಲ ಸರಿ ಹೋಗ್ಬಿಡ್ತು ಅಂತ ಖುಷಿ ಪಡ್ತಿದ್ಯಾ? ನಂಗೆ ಟಕ್ಕರ್ ಕೊಡೋಕ್ ಬರ್ತೀಯಾ? ಇಲ್ಲಿ ನನ್ನ ಹೋಟ್ಲು ಮಾತ್ರ ನಡಿಬೇಕು, ನಡೆಯುತ್ತೆ ಕೂಡ. ಇಷ್ಟಕ್ಕೆ ಮುಗೀತು ಅನ್ಕೊಳ್ಬೇಡ ಮಂಜಣ್ಣ, ಇನ್ನು ಬೇಜಾನ್ ಕಾದೈತೆ. ಸುಮ್ನೆ ಇಲ್ಲಿಂದ ಟೆಂಟ್ ಎತ್ಕೊಂಡು ಓಡ್ ಹೋದ್ರೆ ಬದ್ಕೊಳ್ತೀಯ, ಇಲ್ಲ ಅಂದ್ರೆ ಸರಿಯಾಗಿ ಅನ್ಭವಿಸ್ತೇ ನೋಡು.
ಯಾವತ್ತೂ ಇದನ್ನೇ ನೋಡ್ತಾ ಕೂತಿರ್ತೀಯಲ್ಲ, ಬೇರೆ ಕೆಲಸ ಇಲ್ವಾ ನಿನಗೆ? ಅಮ್ಮ ಅದು ನನಗೆ ವೇದಾಂತ್ ಪ್ರೀತಿಯಿಂದ ಕೊಡ್ಸಿದ್ದು, ವಾಪಸ್ ಕೊಟ್ಬಿಡು. ವೇದಾಂತೆ ಬೇಡ ಅಂದಮೇಲೆ ಅವ್ನು ಕೊಟ್ಟಿರೋ ವಸ್ತುನೇ ಬೇಡ. ಇದ್ರ ಅವಶ್ಯಕತೆ ನಿನಗಿಲ್ಲ. ಇದು ಯಾರಿಗೆ ಸೇರಬೇಕೋ ಅವ್ರಿಗೆ ವಾಪಸ್ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಯಾಕಮ್ಮ ಹೀಗಾಡ್ತಿದ್ಯಾ? ಇದನ್ನೇನು ವಾಪಸ್ ಕೊಡೋದಕ್ಕೆ ಸ್ಟೇಷನರಿ ಐಟಮ್ ಕೆಟ್ಟೋಯ್ತಾ? ಆಯ್ತು, ಈಗ ಇದನ್ನ ವಾಪಸ್ ಕೊಡ್ಬೇಕಲ್ವಾ? ಹಾಗಿದ್ರೆ ನನ್ನ ಅವನ ಹತ್ರನೇ ಕಳಿಸ್ಬಿಡು. ನಾನು ವೇದಾಂತ್ ಪ್ರೀತಿನ ಒಪ್ಕೊಂಡ್ಮೇಲೆ ನಾನು ಅವನಿಗೆ ಸೇರಿದೋಳು. ಜಾಸ್ತಿ ಮಾತಾಡ್ಬೇಡ ಅಮ್ಮ, ಹಲ್ಲು ಉದುರಿಸ್ಬಿಡ್ತೀನಿ. ಅದೊಂದು ಕಡಿಮೆ ಇತ್ತಷ್ಟೇ. ನೋಡಮ್ಮ, ನೀನೇನೇ ಮಾಡಿದ್ರು ಅದು ಒಳ್ಳೇದಾಗಿರುತ್ತೆ ಅಂತಲೇ ನಿನ್ನ ನಿರ್ಧಾರಗಳನ್ನು ನಾವು ಒಪ್ಪಿರ್ತೀವಿ. ಆದರೆ ಈಗ ನಾನೇನೋ ಹೇಳ್ತಿದ್ದೀನಿ ಅಂದರೆ ಅದು ನಿನ್ನ ಒಳ್ಳೇದಕ್ಕೆ ಅನ್ನೋದನ್ನು ತಿಳ್ಕೊ. ನಾಳೆ ನಿನ್ನ ನೋಡೋಕೆ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಏನು ಹೇಳ್ತಿದ್ಯಮ್ಮ? ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಮ್ಮ, ನಿನ್ಗೇನು ಒಳ್ಳೇದು ಅಂತ ಯೋಚನೆ ಮಾಡೋಷ್ಟು ಬುದ್ಧಿವಂತಿಕೆನೂ ಇದೆ, ಹಕ್ಕು ಇದೆ. ಹೇಳ್ದಷ್ಟು ಕೇಳು. ನಾಳೆ ಅವ್ರು ಬರ್ತಿದ್ದಾರೆ, ಚೆನ್ನಾಗಿ ರೆಡಿಯಾಗಿ ಕೂತ್ಕೋ. ಅವ್ರು ಬಂದಾಗ ಚೇಷ್ಟೆ ಮಾಡಬೇಡ. ಅದಕ್ಕಿಂತ ಅದೇನೋ ಹಲ್ಲು ಉದುರಿಸ್ತೀನಿ ಅಂದಲ್ಲ, ಅದನ್ನ ಈಗಲೇ ಮಾಡ್ಬಿಡು. ಹೇಗಿದ್ರು ಅದಿತಿ ಯಾವಾಗಲೂ ಹಳೆ ಮುದ್ಕಿ ಅಂತ ರೇಗಿಸ್ತಾ ಇರ್ತಾಳೆ. ಅದಿವತ್ತು ನಿಜ ಆಗೋಗಿ ಬಂದಿರೋ ಗಂಡು ಹಳೆ ಮುದ್ಕಿ ಅನ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೆಗ್ರ್ಕೊಂಡು ಓಡೋಗಿ. ಅವ್ರು ಬಂದಾಗ ನನ್ನ ಮರ್ಯಾದೆ ಉಳಿಸು. ಈ ಸರ್ತಿ ಏನಾದರೂ ಗಂಡನ ಮನೆಯವ್ರು ಒಪ್ಪಿದ್ರೆ ಬೇಗ ಎಂಗೇಜ್ಮೆಂಟ್ ಮಾಡಿ ಮದುವೆನೂ ಮುಗಿಸ್ಬಿಡ್ತೀವಿ. ಯಾಕಮ್ಮ ಹಠ ಮಾಡ್ತಿದ್ಯಾ? ವೇದಾಂತ್ನ ಇಷ್ಟಪಟ್ಟು ಬೇರೆ ಯಾರನ್ನೋ ಹೇಗೆ ಮದ್ವೆ ಆಗ್ಲಿ ನಾನು? ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳು. ಈ ಹಠ ಬಿಟ್ಟು ಆ ರಿಂಗ್ನ ವಾಪಸ್ ಕೊಟ್ಬಿಡು. ಹಾಗೆ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಒಪ್ಪಿಗೆ ಕೊಡಮ್ಮ ಪ್ಲೀಸ್. ನೋಡು, ನಮ್ಮಂಥವ್ರಿಗೆ ಎಲ್ಲ ಸಲನೂ ಬೇಕು ಅಂದಿದ್ದನ್ನ ಪಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ಆರ್ತಿಗೂ ಅದನ್ನೇ ಹೇಳಿದ್ದೆ. ಆದರೆ ಆಗ ನೀವೆಲ್ಲರೂ ಸೇರಿ ಅವಳಿಗೇನು ಬೇಕೋ ಅದನ್ನು ಕೊಟ್ರಿ. ಆದರೆ ನಿನ್ನ ವಿಷಯ ಹಾಗಲ್ಲ. ಈಗ ನಿನ್ನ ವಿಷಯದಲ್ಲಿ ಆಗಿರೋದೇ ಸಾಕು. ಇಷ್ಟೆಲ್ಲ ಆದಮೇಲೂ ನೀನು ಅವ್ರ ಮನೆಗೆ ಸೊಸೆಯಾಗೋದ್ರೆ ನೀನು ಕೂಡ ಖುಷಿಯಾಗಿರೋಕ್ಕಾಗಲ್ಲ. ಮಾ, ಅದೆಲ್ಲ ನಿನ್ನ ಭ್ರಮೆ. ಆ ಥರ ಎಲ್ಲ ಏನೂ ಆಗಲ್ಲ. ನಿನಗೆ ನನ್ನ ಮೇಲೆ ಎಳ್ಳಷ್ಟು ಪ್ರೀತಿ ಗೌರವ ಅನ್ನೋದಿದ್ರೆ ನಾಳೆ ಅವ್ರು ಬರೋ ಹೊತ್ತಿಗೆ ನೀನು ರೆಡಿಯಾಗಿರ್ಬೇಕು. ಅಮ್ಮ ಬೇರೆ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾಳೆ. ಅಪ್ಪನ ಹತ್ರ ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ. ಅಮ್ಮ ಹೆಲ್ಪ್ಲೆಸ್ ಅಂತ ಅಂದ್ಬಿಡ್ತಾರೆ. ಇದನ್ನ ಮೊದಲು ವೇದಾಂತಿಗೆ ಹೇಳಬೇಕು. ಅವನು ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ. ಬೇಜಾರಿ ವೇದಾಂತ್, ನಾಳೆ ನನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಪರಿಸ್ಥಿತಿ ತುಂಬ ಘೋರ ಗಂಭೀರ ಆಗ್ತಿದೆ. ಏನಾದರೂ ಮಾಡು ಪ್ಲೀಸ್. ನಿಜವಾಗ್ಲೂ ನೀನೇ ಮಾತಾಡ್ತಿರೋದಾ? ನನ್ನ ಬಜಾರಿನ ಈಗ ಯಾಕೆ ಈ ಡೌಟು? ನೇರವಾಗಿ ವಿಷಯಕ್ಕೆ ಬಂದೆ. ಅದು ಅಲ್ಲದೆ ನಿನ್ನ ವಾಯ್ಸಲ್ಲಿ ಗಾಬರಿ ಇದೆ. ನನ್ನ ಬಜಾರಿ ಟೆನ್ಷನ್ ಮಾಡ್ಕೊಳ್ಳೋಳಲ್ಲ, ಕೊಡೋಳಲ್ವಾ? ಅದಕ್ಕೆ ಕೇಳಿದೆ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ. ನೀನು ಮೊದಲಿನ ಥರ ಮಾತಾಡ್ತಿದ್ಯಲ್ಲ, ನನ್ನ ಟೆನ್ಷನ್ ನಿನಗೆಲ್ಲ ಅರ್ಥ ಆಗಬೇಕು. ನನ್ನ ಹುಡುಗಿನ ಬೇರೆ ಯಾರೋ ನೋಡೋಕೆ ಬರ್ತಿದ್ದಾರೆ ಅಂತ ನೀನು ನನಗೆ ಹೇಳಿದಾಗ ನಾನು ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟಿ ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀನು ಮಾತಾಡ್ತಿದ್ಯಾ. ಮತ್ತೆ ಯಾಕೆ ಅಷ್ಟು ಕೂಲಾಗಿದ್ಯಾ? ಮತ್ತಿನ್ನೇನು ಮಾಡಬೇಕಿತ್ತು? ಫುಲ್ ಟೆನ್ಷನ್ ಮಾಡ್ಕೊಳ್ಬೇಕಿತ್ತ? ಸೊಲ್ಯೂಷನ್ ಸಿಗೋದಿಲ್ಲ, ಕೂಲಾಗಿರು. ನೋಡು ವೇದಾಂತ್, ನಾನು ಹೇಳಿದ್ದೀನಿ. ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಇಲ್ಲಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಿನಗೆ ಅದು ಅರ್ಥ ಆಗ್ತಿಲ್ಲ. ಎಲ್ಲವೂ ನನಗೆ ಅರ್ಥ ಆಗುತ್ತೆ. ನಾನು ನೋಡ್ಕೋತೀನಿ, ನೀನು ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಕಾಲ್ ಮಾಡಿದ್ ನಾನ್ ಕಣಯ್ಯ. ನೀನಾಯ್ಕಯ್ಯ ಮಾತಿಗೆ ಮುಂಚೆ ಕಟ್ ಮಾಡ್ತೀಯಾ? ಯಾಕೋ ಸೀರಿಯಸ್ ಆಗ್ತಿಲ್ಲ. ಅಥವಾ ನನಗೂ ಗೊತ್ತಿಲ್ಲ ಬೇರೆ ಏನಾದ್ರು ಪ್ಲಾನ್ ಮಾಡಿರ್ಬೋದಾ? ನನ್ನ ಹತ್ರನೇ ಕಣ್ಣ ಮುಚ್ಚಲೇನಾ? ಏನ್ ಅನ್ಕೊಂಡಿದ್ದ ನನ್ನ ಅಂತ? ಅಲ್ಲ, ಗ್ಯಾಪಲ್ಲಿ ನಮ್ಮ ಹವಾ ಏನಾದ್ರು ಕಮ್ಮಿ ಆಯ್ತಾ? ಹಿಂಗೆ ಸಾಧ್ಯನೇ ಇಲ್ಲ. ನಾವ್ಯಾರು ರೌಡಿ ಬೇಬಿ? ನನಗೆ ಗೊತ್ತು ಸುಳ್ಳೆ ಪುಳ್ಳೆ, ನೀನೇನು ಬಜಾರಿನ ಬಿಟ್ಕೊಡಲ್ಲ ಅಂತ. ಏನು ನೀನು
ಇನ್ನೂ ರೆಡಿ ಆಗಿಲ್ವಾ? ನಾನು ಏನಕ್ಕೆ ರೆಡಿ ಆಗ್ಬೇಕು? ಯಾವ್ದು ಹುಡುಗಂಗೆ ನಾನೇನಿಗೆ ಚೆನ್ನಾಗಿ ಕಾಣ್ಬೇಕು? ಹಾಗಲ್ಲ ಕಣೆ, ಅಮ್ಮ ನೋಡಿದ್ರೆ ನೀನ್ ರೆಡಿ ಆಗಿದ್ಯಾ ಇಲ್ವಾ ನೋಡ್ಕೊಂಬ ಅಂತ ಕಳ್ಸಿದ್ರು. ಇನ್ನೇನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರಂತೆ. ಬರೋರು ಬರ್ತಾರೆ, ನನ್ಗೇನು? ನಿಂಗೇನಕ್ಕೆ ಅಂದ್ರೆ ಅವ್ರು ನಿನ್ನ ನೋಡಕ್ ಬರ್ತಾ ಇರೋದು, ನನ್ನ ನೋಡಕ್ಕಲ್ಲ. ನಿನಗಷ್ಟು ಆಸೆ ಇದ್ರೆ ನೀನೇ ರೆಡಿಯಾಗಿ ಹೋಗಿ ಕೂತ್ಕೋ. ಶೋ ಪೀಸ್ ತರ ಅವ್ರ ಮುಂದೆ ಕೂತ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಏನೇ ನೀನ್ ನೋಡಿದ್ರೆ ಹೀಗ್ ಮಾತಾಡ್ತೀಯ, ಅಲ್ಲಿ ಅಮ್ಮ ನೋಡಿದ್ರೆ ಇನ್ನೊಂಥರ ಮಾತಾಡ್ತಿದ್ದಾರೆ. ಅಮ್ಮ ಆರ್ತಿ ಅಕ್ಕಂಗೆ ಕಾಲ್ ಮಾಡಿದ್ಲು, ಈ ಸಂಬಂಧ ಹೆಚ್ಚು ಕಮ್ಮಿ ಸೆಟ್ ಆಗೋಯ್ತು ಅನ್ನೋ ತರ ಮಾತಾಡ್ತಿದ್ಲು. ನೋಡು, ಈಗ್ಲೂ ಹೇಳ್ತಿದ್ದೀನಿ, ಓಡೋಗೋದಾದ್ರೆ ಹೇಳ್ಬಿಡು, ಬಾಲ್ಕನಿಗೆ ಏನೇ ಹಾಕ್ತೀನಿ. ಚೆನ್ನಾಗಿ ತಮಾಷೆ ಮಾಡ್ತೇ ಕಣೆ ನೀನು. ಈ ಗಲಾಟೆ ಓಡೋಗೋದೆಲ್ಲ ಬರೀ ಟಿವಿಯಲ್ಲಿ ಅಷ್ಟೇ ನೋಡೋಕೆ ಚಂದ, ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ. ಬದಲಾಗಿ ಮನಸ್ತಾಪ ಹೆಚ್ಚಾಗುತ್ತೆ. ನಮ್ಮ ಆಸೆ ಏನೇ ಇದ್ರು ಅಪ್ಪ ಅಮ್ಮನ ವಿರುದ್ಧ ನಿಲ್ಲಕ್ಕಾಗುತ್ತಾ ಅದಿತಿ? ಅಥವಾ ಹಾಗೆ ನಿತ್ರೆ ಅದಕ್ಕೆ ಅರ್ಥನಾದ್ರೂ ಇದೆಯಾ? ನಮ್ಮ ಮನೇಲಿ ಏನು ಬರ್ದಿದ್ಯೋ ಅಷ್ಟೇ ನಮಗೆ ದಕ್ಕದು ಬಿಡು. ಏಯ್, ಹಳೆ ಮುದುಕಿ ತರ ಮಾತಾಡ್ಬೇಡ. ನೀನು ರೌಡಿ ಬೇಬಿ ಕಣೆ, ಫೈಟರ್ ಕಣೆ, ಫೈಟರ್. ಈ ಆಟಿಟ್ಯೂಡು ಸ್ವಲ್ಪನೂ ಸೂಟ್ ಆಗಲ್ಲಮ್ಮ ನಿಂಗೆ. ನಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಎಲ್ಲ ಟೈಮಲ್ಲೂ ನೋಡೋಕ್ಕಾಗಲ್ಲ ಅದಿತಿ. ಇನ್ನೊಬ್ರಿಗೆ ಯಾವ್ದು ಇಷ್ಟ ಅಂತಾನೂ ನೋಡ್ಬೇಕಾಗತ್ತೆ. ಈಗೇನು, ಈ ಮದ್ವೆನ ರಿಜೆಕ್ಟ್ ಮಾಡಿದ್ರೆ ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ. ಸೊ ನೀನು ರಿಜೆಕ್ಟ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ. ಸೊ ವಾಟ್? ಚಪ್ಪಾಳೆ 2 ಕೈಯಿಂದ ಆಗೋದು ಮೇಡಮ್. ನೀನ್ ಸುಮ್ನಿದ್ರೇನು, ನಿನ್ನ ನೋಡೋಕ್ ಬರೋ ಹುಡುಗ ಮದ್ವೆ ಬೇಡ ಅಂದ್ರೆ ನಮಗ್ ಬೇಕಾಗಿರೋದೆ ತಾನೇ ಆಗೋದು. ಶಾಕ್ ಆಗ್ಬೇಡ ರೌಡಿ ಬೇಬಿ, ಸೂಪರ್ ಸುಪ್ರೀಂ ಐಡಿಯಾ ಕೊಡ್ತೀನಿ. ರೌಡಿ ಬೇಬಿ ಅಂತ ನಮ್ ಏರಿಯಾದಲ್ಲಿ ವರ್ಲ್ಡ್ ಫೇಮಸ್. ನಿನಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಜೋ ಸರಿ ಬಾಯ್. ಥ್ಯಾಂಕ್ ಯು ಕಣೆ ಕುಂಬಳಕಾಯಿ. ಇಂಥದ್ದೆಲ್ಲ ನಾನು ಕಾಲೇಜಲ್ಲಿ ತುಂಬ ಮಾಡಿದ್ದೀನಿ, ಆದರೂ ಯಾಕೋ ಮೈಂಡ್ ಸ್ವಲ್ಪ ಸ್ಟ್ರಕ್ ಆಗೋಯ್ತು. ಒಳ್ಳೆ ಐಡಿಯಾ ಕೊಟ್ಟೆ ಕಣೆ. ಅದು ಯಾವಾಗ ಬರ್ತಾನೋ ಬನ್ನಿ. ಒಂದು ಡಿಚ್ಚಿ, ಒಂದು ಗುನ್ನ, ಒಂದು ಮಾಂಜ. ರೌಡಿ ಬೇಬಿ ಇಸ್ ಬ್ಯಾಕ್. ಬಾ ನಾನ್ ರೆಡಿ. ರೀ, ವೇದಾಂತ್ ಮನೆಗೆ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡ್ದ. ಅವನಿಲ್ಲೇ ಇದ್ಕೊಂಡು ತೊಂದರೆ ಮಾಡಿಬಿಡ್ತಾನೆ ಅಂತ ನನಗೆ ಗಾಬರಿ ಆಗಿತ್ತು. ವೇದಾಂತು, ವಿಕ್ಕಿ, ಆದ್ಯ ಯಾರು ಬರದೆ ಅಮೂಲ್ಯ, ಅದಿತಿ, ಅಂಜಲಿ ಎಲ್ಲ ಸಹಕಾರ ಕೊಟ್ಟು ಹೆಣ್ಣುಡ ಶಾಸ್ತ್ರ ಸರಿಯಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು ನನಗೆ. ಈ ವಿಚಾರದಲ್ಲಿ ಎಲ್ಲ ನಿರ್ಧಾರ ನೀನೇ ಮಾಡೋದ್ರಿಂದ ನನಗೆ ಹೇಳೋದಕ್ಕೆ ಇದರಲ್ಲಿ ಏನು ಉಳಿದಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಹೀಗೆ ಮಾಡ್ತಿರೋದು. ನೀವೇನು ಹೇಳಬೇಡಿ. ಗಂಡಿನ ಮನೆಯವರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳಿ. ಬರ್ತಾರೆ ಬಿಡು ಪರಿ, ಯಾಕೆ ಅವಸರ ಮಾಡ್ತೀಯಾ? ಬರಬೇಕಾದ ಸಮಯ ಆಯಿತು ರೀ, ಇನ್ನೂ ಬಂದಿಲ್ಲ ಅಂತಲೇ ಕೇಳಿ ಅಂತ ಹೇಳ್ತಿರೋದು. ಒಂದು ಫೋನ್ ಮಾಡಿ ವಿಚಾರಿಸೋದ್ರಲ್ಲಿ ತಪ್ಪೇನಿದೆ? ಫೋನ್ ಮಾಡಿ. ಅರೆ, ಅವ್ರು ಬಂದರು ಅನ್ಸುತ್ತೆ. ಬನ್ನಿ, ಅಲ್ಲಿ ಇಟ್ಬಿಟ್ಟು ಬನ್ರಿ. ಬನ್ನಿ ನಡಿ. ನಮಸ್ತೆ ಮಾ, ಚೆನ್ನಾಗಿದ್ದೀರಪ್ಪ? ನೀನ್ ಯಾಕೆ ಬರಕ್ ಹೋದೆ? ಯಾರು ನಿನ್ನನ್ನು ಕರೆದಿದ್ದು? ನೋಡಪ್ಪ, ನಾವು ನಿನ್ಗೇನು ತೊಂದರೆ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಈಗ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಇಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಳು ಮಾಡಕ್ಕೆ ನೋಡ್ಬೇಡ.
ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈಗ ನೀನು ಇಲ್ಲಿಂದ ಹೊರಟ್ಬಿಡು. ಬರೀ ಏನ್ ಮಾತು ಅಂತ ಆಡ್ತಾ ಇದೆಯಾ? ಪರವಾಗಿಲ್ಲಪ್ಪ, ನನಗೆ ಇವ್ ಟೆನ್ಷನ್ ಅರ್ಥ ಆಗ್ತದೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಯಾವ ತೊಂದರೆ ಕೊಡೋದಿಲ್ಲ. ನೀನು ಇಲ್ಲಿಗೆ ಬಂದಿರೋದೇ ತೊಂದರೆ ನಮಗೆ. ಇನ್ನು ಏನ್ ತೊಂದರೆ ಆಗ್ಬೇಕು ಹೇಳು? ಕೈ ಮುಗಿತೀನಿ. ಈಗ ಅಡ್ಗಾಲ ನಿಂತ್ಕೋಬೇಡ, ಹೊರಟೋಗು.